ಒಬ್ಬ ಅತ್ಯಂತ ಬಡ ಮತ್ತು ಕೆಲಸವಿಲ್ಲದ ಹುಡುಗ ಅಭಿನವ್ ನಗರದ ಕೋಟ್ಯಾಧಿಪತಿ ಮನೆತನದ ಮನೆ ಮಗಳಾದ ಅನನ್ಯಾಳನ್ನ ಮದುವೆಯಾದ. ಅದರ ಹಿಂದಿನ ಗುಟ್ಟು ಯಾರಿಗೂ ಗೊತ್ತಿರಲಿಲ್ಲ. ಅಭಿನವ್ ಅನನ್ಯಾಳ ಮನೆಯಲ್ಲಿ ಮನೆ ಅಳಿಯನಾಗಿ ವಾಸಿಸುತ್ತಿದ್ದ. ತನ್ನ ಹೆಂಡತಿಯನ್ನು ಬಿಟ್ಟರೆ ಬೇರೆ ಎಲ್ಲರೂ ಅವನಿಗೆ ಅವಮಾನ ಮಾಡ್ತಾ ಇದ್ರು. ಕೆಲಸದವರು ಸಹ. ಇಂತಹ ಬಡವನಾದ ಅಭಿನವ್ ಬ್ಯಾಗ್ ತಗೊಂಡು ಮಾರ್ಕೆಟ್ಗೆ ಹೋಗೋನನ್ನ ಐಷಾರಾಮಿ ಕಾರ್ಗಳು ಕರೆದುಕೊಂಡು ಹೋಗಲು ಬಂದವು. ಇದರ ಹಿಂದಿನ ಸತ್ಯ ಏನು? ಅಭಿನವ್ ಯಾರು? ಸತ್ಯ ತಿಳಿದರೆ ನೀವೇ ಶಾಕ್ ಆಗ್ತೀರಾ. ಇದನ್ನ ತಿಳಿದುಕೊಳ್ಳಲು ಪಾಕೆಟ್ ಎಫ್ಎಂ ಡೌನ್ಲೋಡ್ ಮಾಡಿ ಮತ್ತು ದಿ ರಿಟರ್ನ್ ಆಫ್ ಟೈಗರ್ ಅನ್ನ ಉಚಿತವಾಗಿ ಕೇಳಿ. ಏಯ್ ಮನೆ ಅಳಿಯ, ಬೇಗ ಬಾ, ಬಾತ್ರೂಮ್ ಕ್ಲೀನ್ ಮಾಡಿ. ಬಂದೆ. ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕು. ಅಭಿನವ್ಗೆ ಗೊತ್ತಿತ್ತು ಇವನು ಆ ಮನೆಯ ಹಳೆಯ ಕೆಲಸದವನು ಮತ್ತು ಅವನಿಗೆ ತನಗಿಂತ ಈ ಮನೆಯಲ್ಲಿ ಮರ್ಯಾದೆ ಜಾಸ್ತಿ ಅಂತ. ಹೇಳಿ ಅಣ್ಣ. ಅಭಿನವ್ಗೆ 1000 ರೂಪಾಯಿ ಮತ್ತು ಲಿಫ್ಟ್ ಕೊಟ್ಟು ಹೀಗಂದ, ಹೋಗು, ಬೇಗ ಹೋಗಿ ಮಾರ್ಕೆಟ್ ಇಂದ ಸಾಮಾನ್ ತಗೋಬಾ. ಮತ್ ಕೇಳು, ಅದೇ ಅನನ್ಯ ಮೇಡಮ್ ನ ಆಫೀಸ್ ಫ್ರೆಂಡ್ ಚಿರಾಗ್ ಇಂದು ಬರ್ತಾ ಇದ್ದಾರೆ. ಅದೇ ಅವರೇ, ಯಾರ ಜೊತೆ ರಾತ್ರಿ ಲೇಟ್ ಆಗಿ ಬರ್ತಾರೆ ಅವರೇ. ನೀನೋಳ್ ಗಂಡ ಅಲ್ವಾ? ಇಷ್ಟ ಕೆಲ್ಸ ಮಾಡ್ಲೇಬೇಕು. ಏನ್ ನೋಡ್ತಾ ಇದೀಯಾ? ಹೋಗಿಲಿಂದ. ಕೆಲಸದವನ ಮಾತು ಕೇಳಿ ಅಭಿನವ್ಗೆ ಕೋಪ ಬಂತು. ಅದೇ ಸಮಯಕ್ಕೆ ಅವನಿಗೆ ಫೋನ್ ಬಂತು. ಸ್ಕ್ರೀನ್ ನಲ್ಲಿ ಆ ನಂಬರ್ ನೋಡಿ ಅವನು ಶಾಕ್ ಆದ, ಏಕೆಂದ್ರೆ ಅದು ದುಬೈ ನಂಬರ್. ಅಭಿನವ್ ಫೋನ್ ರಿಸೀವ್ ಮಾಡಲಿಲ್ಲ. ಮತ್ತೆ ಬೇಗ ಬೇಗ ಬ್ಯಾಗ್ ತಗೊಂಡು ತನ್ನ ಸೈಕಲ್ ನಲ್ಲಿ ಮಾರ್ಕೆಟ್ಗೆ ತರಕಾರಿ ತರಲು ಹೋದ. ಮತ್ತೆ ಮತ್ತೆ ಅವನಿಗೆ ಕಾಲ್ ಬರ್ತಾನೆ ಇತ್ತು, ಆದ್ರೆ ಅವನು ಫೋನ್ ರಿಸೀವ್ ಮಾಡಲಿಲ್ಲ. ಮತ್ತೆ ಮುಂದೆ ಹೋದ. ಅದೇ ಸಮಯಕ್ಕೆ ಗಜ್ಜು ಭಾಯ್ ಅವನನ್ನ ತಡೆದ. ಗಜ್ಜು ಭಾಯ್ ಅಲ್ಲಿನ ಲೋಕಲ್ ಗುಂಡ. ಗಜ್ಜು ಭಾಯ್ಗೆ ಅವನು ಪಾಪದವನಂತೆ ಕಾಣಿಸಿದ. ಅದಕ್ಕೆ ಅವನನ್ನ ರೇಗ್ಸೋಕೆ ಶುರು ಮಾಡಿದ. ಏನು ಲೈ, ನನ್ಗೆ ಟಿಕ್ಕೆ ಹೊಡಿತ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಮಗನೇ, ನೀನು ಗಜ್ಜು ಬಾಯಿಗೆ ಟಕ್ಕರ್ ಕೊಟ್ಟಿದ್ಯಾ. ಇವಾಗ ಅವ್ರ ಕೋಪ ನೀನು ನೋಡ್ಲೇಬೇಕು ಅಲ್ವಾ? ಅಭಿನವ್ ಅವರನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟ. ಅಷ್ಟರಲ್ಲಿ ಗಜ್ಜು ಬಾಯ್ ಅವನನ್ನ ಬೀಳಿಸ್ತಾ. ಯಾಕೆ 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 ಹೀಗೆಲ್ಲ ಮಾಡ್ತಿದ್ದೀರಾ ನೀವು? ಅಯ್ಯೋ ದೇವ್ರೆ. ಅಣ್ಣ, ಇವನು ಆ ಶ್ರೀಮಂತ ಮನೆ ಅಳಿಯ. ಇವನ್ ಹೆಂಡತಿ ತುಂಬಾ ಚೆನ್ನಾಗಿದ್ದಾಳೆ. ಅವಳಿಗೆ ಇನ್ನೊಬ್ಬ ಫ್ರೆಂಡ್ ಸಹ ಇದ್ದಾನೆ. ನನ್ನ ತಮ್ಮನು ಇವನ್ ಮನೆಯಲ್ಲಿ ಕೆಲ್ಸಕ್ಕಿದ್ದಾನೆ. ಹೌದಾ? ಎಷ್ಟೇ ಅವಮಾನ ಆದ್ರೂ ಅಲ್ಲಿಂದ ತಲೆ ಬಗ್ಗಿಸಿಕೊಂಡು ಹೊರಡಲು ಪ್ರಾರಂಭಿಸಿದ. ಆದರೆ ಗಜ್ಜು ಭಾಯ್ ಅವನ ಕಾಲರ್ ಹಿಡಿದು ಹೇಳಿದ, ಹಾಗಿದ್ರೆ ನಾವು ಇವನು ಮತ್ತೆ ಇವನ್ ಹೆಂಡತಿ ಜೊತೆ ಪಾರ್ಟಿ ಮಾಡೋಣ, ಅನನ್ಯ ಜೊತೆ. ಇದನ್ನು ಕೇಳಿ ಎಲ್ಲ ಗೂಂಡಗಳು ನಗಲು ಪ್ರಾರಂಭಿಸಿದರು. ಅಭಿನವ್ ಫೋನ್ ಮತ್ತೆ ರಿಂಗ್ ಆಯ್ತು. ಏನೋ ನಿನ್ ಡಾರ್ಲಿಂಗ್ ನ ಫೋನ್ ಬಂತಾ? ಇಲ್ಲಿ ನಾನು ಕೂಡ ಆ ಸ್ವೀಟ್ ವಾಯ್ಸ್ ನ ಕೇಳ್ತೀನಿ. ನನಗೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ಈ ಫೋನ್ ರಿಸೀವ್ ಮಾಡಬೇಡಿ. ಹಾಗೆ ಹೇಳ್ತಾ ಇದ್ದಂತೆ ಅವನು ಫೋನ್ ರಿಸೀವ್ ಮಾಡಿದ. ಹಲೋ ಅನನ್ಯ ಬೇಬಿ, ಹೇಳು. ಆದರೆ ನಂತರ ಆ ಕಡೆಯಿಂದ ಬಂದ ಧ್ವನಿಯನ್ನು ಕೇಳಿ ಅವನಿಗೆ ನಡುಕ ಶುರುವಾಯಿತು. ಭಯದಲ್ಲಿ ಅವನು ಮಂಡಿಯೂರಿ ಕುಳಿತು ಹೇಳಿದ, ನನ್ನ ಕ್ಷಮಿಸ್ಬಿಡಿ ಸರ್, ನಾನು ಗೊತ್ತಿಲ್ಲ, ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆ ಸಮಯಕ್ಕೆ ಅಲ್ಲಿ ಧೂಳು ಎದ್ದಿತ್ತು. ಎಲ್ಲಿಂದಲೂ 3 ದೊಡ್ಡ ದೊಡ್ಡ ಬ್ಲಾಕ್ ಕಲರ್ ಕಾರ್ಗಳು ಬಂದು ಮಾರ್ಕೆಟ್ ಮಧ್ಯದಲ್ಲಿ ನಿಂತವು. ಹೇಳ್ದೆ ತಾನೇ ಫೋನ್ ರಿಸೀವ್ ಮಾಡಬೇಡ ಅಂತ. ಅವರಿಗೆ ಲೊಕೇಶನ್ ಗೊತ್ತಾಗಿದೆ. ಬೈಕ್ ಸ್ಟಾರ್ಟ್ ಮಾಡು. ಇದನ್ನು ಹೇಳಿದ ತಕ್ಷಣ ಅಭಿನವ್ ಗಾಡಿಯಲ್ಲಿ ಹೊರಟ. ಅಲ್ಲಿಂದ ಎಲ್ಲರಿಗೂ ಶಾಕ್ ಆಯ್ತು. ಫೋನ್ ಎತ್ತಿದ ತಕ್ಷಣ ಹೇಗೆ ಎಷ್ಟು ಕಾರ್ಗಳು ಬಂದವು. ರೇಷನಲ್ಲಿ ಒಂದು ಚಿಕ್ಕ ಕೆಲಸ ಹೇಳಿದೆ ನಿನಗೆ, ಅದನ್ನ ಸಹ ಮಾಡಿಲ್ಲ ನೀನು. ಸೀರಿಯಸ್ಲಿ ಅಭಿನವ್, ಮಾರ್ಕೆಟ್ ಇಂದ ತರಕಾರಿ ಸಹ ತರಕ್ಕಾಗ್ಲಿಲ್ವಾ ನಿನ್ಗೆ? ಏನ್ ಗೊತ್ತಾ, ಹೋಗಿ ನನ್ ರೂಮ್ ಕ್ಲೀನ್ ಮಾಡು. ನಿನ್ ಮೃದುವಾದ ಕೈ ಅದಕ್ಕಂತಾನೆ ಇರೋದು. ಯೂಸ್ಲೆಸ್. ಅನನ್ಯ ಅಭಿನವ್ನಿಂದ ಹೇಗಾದ್ರೂ ಮಾಡಿ ದೂರ ಹೋಗ್ಬೇಕು ಅನ್ಕೋತಾ ಇದ್ಲು. ಮತ್ತು ಅವಳು ಅನ್ಕೋತಾ ಇದ್ಲು, ಎಲ್ಲರ ಮುಂದೆ ಹೀಗೆ ಮಾಡಿದರೆ ಅವನು ತನ್ನ ಪಾಡಿಗೆ ತಾನೇ ಹೊರಟೋಗ್ತಾನಂತ. ಅದೇ ಸಮಯಕ್ಕೆ ಅನನ್ಯಗೆ ಅವಳ ಫ್ರೆಂಡ್ ಕಾಲ್ ಬಂತು. ಹಾ ಕಾಜಲ್. ಹೇ ಅನನ್ಯ, ನೀನ್ ಅಕ್ರಮ್ ಸರ್ ಪಾರ್ಟಿಗೆ ಬರ್ತಾ ಇದ್ಯಾ ಅಲ್ವಾ? ಅಲ್ಲಿಗೆ ನಮ್ ಕಾಲೇಜ್ನ ಎಲ್ಲಾ ಫ್ರೆಂಡ್ಸ್ ಬರ್ತಾ ಇದಾರೆ. ಇಲ್ಲ, ನನಗ್ ಮೂಡಿಲ್ಲ, ನಾನ್ ಬರೋದಿಲ್ಲ.
ಅನನ್ಯ, ಇದು ಮಾಫಿಯಾ ಕಿಂಗ್ ಅಕ್ರಮ್ ಸರ್ನ ಇನ್ವಿಟೇಷನ್. ಇಲ್ಲ ಅಂತ ಹೇಳೋಕೆ ಆಗಲ್ಲ. ನೀನ್ ಬರ್ಲೇಬೇಕು. ಆಮೇಲೆ ನಾವೆಲ್ಲ ನಮ್ ಗಂಡಂದಿರ್ ಜೊತೆ ಬರ್ತಾ ಇದೀವಿ. ಮತ್ತೆ ನೀನು ನಿಮ್ ಮನೆ ಅಳಿನ ಕರ್ಕೊಂಡ್ ಬರ್ಬೇಕು. ನಿನಗೂ ಒಂದು ಚೇಂಜ್ ಸಿಗುತ್ತೆ. ಯಾಕಂದ್ರೆ ಅಲ್ಲಿಗೆ ಮಾಫಿಯಾ ವರ್ಲ್ಡ್ ನ ಎಷ್ಟೊಂದ್ ಜನ ಬರ್ತಾ ಇದಾರೆ. ಹೌದು, ಅಭಿನವ್ನ ನನ್ನ ದಾರಿಂದ ತೆಗ್ದು ಹಾಕೋದಕ್ಕೆ ಇದು ಸೂಕ್ತ. ಸರಿ ಬಿಡು, ನಾನ್ ಬರ್ತೀನಿ. ನನ್ ಜೊತೆ ನಾನು ಆ ಗಂಡನನ್ನು ಕರ್ಕೊಂಡ್ ಬರ್ತೀನಿ. ಅಭಿನವ್ ಅಲ್ಲೇ ನಿಂತು ಅದನ್ನೆಲ್ಲ ಕೇಳಿಸ್ಕೊಳ್ತಿದ್ದ. ಅಷ್ಟರಲ್ಲೇ ಅವನಿಗೆ ಮತ್ತೆ ದುಬೈಯಿಂದ ಯಾವುದೋ ಫೋನ್ ಬಂತು. ಅವನು ಅಲ್ಲಿಂದ ಹೋದ. ನನ್ ಯೂಸ್ಲೆಸ್ ಗಂಡನ್ಗೆ ಅವನ ಊರ್ನಿಂದ ಯಾವುದೋ ಫೋನ್ ಬಂದಿದೆ. ಸರಿ, ಅವನನ್ನ ಕರ್ಕೊಂಡ್ ಬರ್ತೀನಿ, ನಾನ್ ಡ್ರೈವರ್ ತರ. ಓಕೆ ಓಕೆ, ಸಿಗೋಣ. ಬಾಯ್. ಮತ್ತು ಪಾರ್ಟಿಯಲ್ಲಿ ಸಂಭವಿಸೋದನ್ನ ನೋಡಿದ್ರೆ ಅನನ್ಯ ಶಾಕ್ ಆಗ್ತಾಳೆ. ಮರುದಿನ ಅಭಿನವ್ ಜೊತೆ ಅನನ್ಯ ಪಾರ್ಟಿ ಹೊರಗೆ ಬಂದಳು. ಹೋಟೆಲ್ ನೋಡಿ ಅಭಿನವ್ ಕಣ್ಣು ದೊಡ್ಡದಾದವು. ಬಹುಶಃ ನಿನ್ ಇಡೀ ಕುಟುಂಬದಲ್ಲಿ ನೀನೇ ಅನ್ಸುತ್ತೆ ಇಷ್ಟು ದೊಡ್ಡ ಹೋಟೆಲ್ ಒಳಗೆ ಕಾಲಿಡ್ತಾರೋ ಮೊದಲ ಪರ್ಸನ್ ಅನ್ಸುತ್ತೆ. ಅದೇ ಸಮಯಕ್ಕೆ ಅಲ್ಲಿ ಅನನ್ಯಾಳ ಸ್ಪಾಯ್ಲ್ಡ್ ರಿಚ್ ಫ್ರೆಂಡ್ ಸಿಕ್ಕರು. ಅದರಲ್ಲಿ ಒಬ್ಬ ಘಮಂಡಿ ಹುಡುಗ ರಾಜ್ ಅಂತ ಇದ್ದ. ಅವನು ಮೊದಲಿನಿಂದಲೂ ಅನನ್ಯ ಮೇಲೆ ಒಂದು ಕಣ್ಣು ಇಟ್ಟಿದ್ದ. ಅಭಿನವ್ಗೆ ಅವಮಾನ ಮಾಡಲು ಅವನು ಹೇಳಿದ, ಅನನ್ಯ, ಏನಿದು, ನಿನ್ ಗಂಡನ ಬದಲು ಯಾರೋ ಡ್ರೈವರ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಏನು? ಅಭಿನವ್ನ ಸರಳ ಬಟ್ಟೆಗಳನ್ನು ನೋಡಿ ಅನನ್ಯ ಸ್ನೇಹಿತರು ಮತ್ತು ಅವರ ಗಂಡನರು ಮುಖ ತಿರುಗಿಸಿಕೊಂಡರು. ಆದರೆ ಅವರಿಗೆ ಮುಂದೆ ಏನಾಗುತ್ತೆ ಎಂಬುದರ ಬಗ್ಗೆ ಯಾವುದೇ ಅಂದಾಜು ಸಹ ಇರಲಿಲ್ಲ. ಅದೇ ವೇಳೆಗೆ ಹೋಟೆಲ್ ಮ್ಯಾನೇಜರ್ ಬಂದು ಹೇಳಿದರು, ಎಕ್ಸ್ಕ್ಯೂಸ್ ಮಿ ಸರ್, ಅಕ್ರಮ್ ಸರ್ ಅವರ ಪಾರ್ಟಿ ಸಂಜೆ ಇದೆ. ಆದ್ರಿಂದ ಈಗಿನ ಲಂಚ್ ಮತ್ತೆ ಡ್ರಿಂಕ್ಸ್ಗೆ ನೀವೇ ಪೇ ಮಾಡಬೇಕು. ವೇಟರ್ ಮೆನು ಕಾರ್ಡ್ ತಂದಾಗ ಆರ್ಯನ್ ಎಂಬ ಒಬ್ಬ ಅಭಿನವ್ನನ್ನ ಸಂಕಷ್ಟಕ್ಕೆ ಸಿಲುಕಿಸಲು ಹೇಳಿದ. ಹೇ ಫ್ರೆಂಡ್ಸ್, ಇವತ್ತು ಬಿಲ್ಲು ಅಭಿನವ್ ಕೊಡ್ತಾನೆ, ಕೊಡ್ತೀಯ ಅಲ್ವಾ? ನಾನು ಆ ರೀತಿ ಏನು ಹೇಳಿಲ್ಲ. ಲೆಟ್ಸ್ ಕ್ಲಾಪ್ ಫಾರ್ ಅಭಿನವ್. ತಿಂಗಳಿಗೆ 6,000 ಸಂಪಾದಿಸೋ ಇವನು ಲಕ್ಷಗಳ ಬಿಲ್ ಕಟ್ತಾನೆ ಅಂತೆ. ಕ್ಲಾಪ್ ಕ್ಲಾಪ್ ಕ್ಲಾಪ್. ಒಂದು ನಿಮಿಷದಲ್ಲಿ ಏನೇನು ಆಯಿತು ಅಂತ ಅಭಿನವ್ಗೆ ನಂಬೋದಕ್ಕೆ ಆಗ್ಲಿಲ್ಲ. ಅನನ್ಯ ಸಹ ಯೋಚನೆ ಮಾಡಲು ಶುರು ಮಾಡಿದಳು. ಅಭಿನವ್ ಏನ್ ಮಾಡ್ದ? ಬಿಲ್ ಪೇ ಮಾಡೋಕೆ ನನ್ನ ಹತ್ರ ಹಣ ಇಲ್ಲ ಇವಾಗ. ಇನ್ನಿ ಬಿಕಾರಿ ಹತ್ರ ಏನಿರುತ್ತೆ? ಮತ್ತೆ ಹೌದು ಫ್ರೆಂಡ್ಸ್, ಅಭಿನವ್ ಒಂದು ಷರತ್ ಇಟ್ಟಿದ್ದ. ಇವತ್ತು ಅವನು ಬಿಲ್ನ ಪೇ ಮಾಡೋದಕ್ಕಾಗಿಲ್ಲ ಅಂದ್ರೆ ರಾಜ್ ಅನನ್ಯ ಜೊತೆ. ಏನು? ಅಭಿನವ್, ನಿನ್ ಸ್ಟೇಟಸ್ ನೋಡ್ಕೊಂಡ್ ಬೆಟ್ ಮಾಡು. ನಾನ್ ನಿನ್ ಪ್ರಾಪರ್ಟಿ ಅಲ್ಲ. ನಿನಗ್ ಬೇಕು ಅಂದ್ರೆ ಬೆಟ್ಟಲ್ ಹಾಕೋದಕ್ಕೆ. ಅನನ್ಯ ಕೇಳು, ನಾನು ಯಾವ ಬೆಟ್ ಹಾಕಿಲ್ಲ. ಶಟ್ ಅಪ್. ಅಭಿನವ್ ಇಲ್ಲಿ ಅನನ್ಯಾಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡುತ್ತಿದ್ದ. ಏನಂದ್ರೆ ಅವನನ್ನ ಯಾರೋ ಸಿಕ್ಕಿ ಹಾಕಿಸಲು ಈ ರೀತಿ ಮಾಡ್ತಾ ಇದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಬೆಟ್ ಹಾಕ್ಬಿಟ್ಟು ಹೀಗೆ ಹಿಂದೆ ಹೋಗಾಗಿಲ್ಲ. ಯಾಕೆ, ಏನಾಯ್ತು? ದುಡ್ಡಿಲ್ವಾ? ವೈಟರ್. ರಾಜ್ ಅಭಿನವ್ಗೆ ಮಾತಾಡಲು ಅವಕಾಶ ಕೊಡದೆ ಹೋಟೆಲಿನ ಅತಿ ದುಬಾರಿ ಫುಡ್ ಮತ್ತು ಡ್ರಿಂಕ್ಸ್ ಆರ್ಡರ್ ಮಾಡ್ತಿದ್ದ. ಆಗ ಕಾಜಲ್ನ ಗಮನ ಒಂದು ಬಾಕ್ಸಿಂಗ್ ರಿಂಗ್ ಮೇಲ್ವಿತ್ತು. ಹೇ ರಾಜ್, ನಿನ್ ಕಾಲೇಜ್ನಲ್ಲಿ ಬಾಕ್ಸಿಂಗ್ ಚಾಂಪಿಯನ್ ಆಗಿದೆ ಅಲ್ವಾ? ನಿನ್ನ ಮತ್ತೆ ಅಭಿನವ್ ಜೊತೆ ಯಾಕೆ ಒಂದು ಫೈಟ್ ನಡಿಬಾರ್ದು? ಏನಂತ್ಯಾ? ನಮ್ಮ ಆರ್ಡರ್ ಬರೋವರೆಗೂ ಒಳ್ಳೆ ಎಂಟರ್ಟೈನ್ಮೆಂಟ್. ಇದನ್ನ ಕೇಳಿ ಎಲ್ಲರ ಕಿವಿ ಚುರುಕಾಯ್ತು. ಏಕೆಂದ್ರೆ ರಾಜ್ ಅಷ್ಟು ಭಯಂಕರ ಬಾಕ್ಸರ್ ಆಗಿದ್ದ. ಇತರ ಕಾಲೇಜುಗಳಲ್ಲಿಯೂ ಕೂಡ ಅವನು ಅಂದ್ರೆ ಭಯ. ರಾಜ್ ಈಗಾಗಲೇ 25 ಜನರ ಮೂಗನ್ನ ಮುರಿದಿದ್ದ. ಅದೇ ಕ್ಷಣಕ್ಕೆ ಅಭಿನವ್ಗೆ ಫೋನ್ ಬಂತು. ಅಭಿನವ್ ಸರ್ಗೆ ಫೋನ್ ಬರ್ತಾ ಇದೆ. ಮತ್ ಗೊತ್ತಾ ಯಾರು ಫೋನ್ ಮಾಡಿದಾರೆ ಅಂತ? ಮನೆ ಕೆಲ್ಸದವನು. ಫೋನಲ್ಲಿ ಹೇಳ್ತಾ ಇರ್ಬೇಕು, ಮನೆ ಕೆಲಸ ಮಾಡದೆ ಹೋದ ಅಂತ. ಯಾಕೆ ಕೆಲಸ ಮಾಡಿಲ್ವಾ? ಓಕೆ, ಹಾಗಿದ್ರೆ ನೀನ್ ರೆಡಿನಾ? ಇವತ್ತೇ ಗೊತ್ತಾಗ್ಲಿ ಅನನ್ಯಾಗೆ ಯಾರು ಬೆಸ್ಟು ಅಂತ. ನಾನಾ ನೀನಾ? ಅಭಿನವ್, ನಿನಗಿನ್ನೂ ಅವಕಾಶ ಇದೆ, ಹೇಳು ಇಲ್ಲ ಅಂತ. ಅಭಿನವ್, ರಾಜ್ ಜೊತೆ ಸ್ಪರ್ಧೆ ಮಾಡೋ ಧೈರ್ಯ ನಿನಗಿಲ್ವಾ? ಅಭಿನವ್ ಕೋಪಗೊಂಡು ಹೇಳಿದ, ನಾನು ಬಾಕ್ಸಿಂಗ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತು ಅಭಿನವ್ ಏಡ್ ತಿಂತಾನೆ, ನಾವು ಊಟ ಮಾಡ್ತೀವಿ. ರಾಜ್ ಸಹ ಸಿದ್ಧನಾಗಿ ಬಾಕ್ಸಿಂಗ್ ರಿಂಗ್ಗೆ ಬಂದ. ಮತ್ತೊಂದೆಡೆ ಆರ್ಯನ್ ಮತ್ತು ಅವನ ಸ್ನೇಹಿತರು ದುಬಾರಿ ಡ್ರಿಂಕ್ಸ್ ಮತ್ತು ಫುಡ್ ಆರ್ಡರ್ ಮಾಡ್ತಿದ್ರು. ಅದೇ ಕ್ಷಣದಲ್ಲಿ ರಾಜ್ ಅಭಿನವ್ ಮೇಲೆ ದಾಳಿ ಮಾಡಿ ಮುಖಕ್ಕೆ ಹೊಡೆದ. ಅಭಿನವ್ ಬಿದ್ದ. ಅವನ ಮುಖದಲ್ಲಿ ರಕ್ತ ಬಂತು. ಎಸ್
ಇದಾದ ನಂತರ ರಾಜ್ ನಿರಂತರವಾಗಿ ಅಭಿನವ್ಗೆ ಹೊಡೆದ. ಅವನಿಗೆ ಕೈ ಎತ್ತುವ ಅವಕಾಶವನ್ನು ನೀಡಲಿಲ್ಲ. ಎಲ್ಲರೂ ಈಗ ಅಭಿನವ್ ಕಥೆ ಮುಗೀತು ಅಂತ ಅನ್ಕೋತಾ ಇದ್ರು. ಅಷ್ಟರಲ್ಲಿ ಅಚಾನಕ್ ಆಗಿ ಅಭಿನವ್ ನೆಲಕ್ಕೆ ಬಿದ್ದ. ಸಾಕು ಸಾಕು ಅಭಿನವ್, ಸೋತೆ ಅಂತ ಒಪ್ಕೋ, ಹೊರಗ್ ಬಾ. ಅನನ್ಯ ಹೀಗೆ ಹೇಳಿದ ತಕ್ಷಣ ಬಾಕ್ಸಿಂಗ್ ರಿಂಗ್ ಹೊರಗಿಟ್ಟಿದ್ದ ಅಭಿನವ್ನ ಫೋನ್ ರಿಂಗ್ ಆಯ್ತು. ಅನನ್ಯ ಫೋನ್ ತೆಗಿಬಾರ್ದಂತ ಅಭಿನವ್ ಎದ್ದು ಇನ್ನೇನ್ ರಾಜ್ ಹೊಡಿಬೇಕು ಅನ್ನೋಷ್ಟರಲ್ಲಿ ಅವನ ಮುಖಕ್ಕೆ ಒಂದು ಪಂಚ್ ಕೊಟ್ಟ. ರಾಜ್ ತಕ್ಷಣ ನೆಲಕ್ ಬಿದ್ದ. ಅನನ್ಯಾಳ ದೃಷ್ಟಿ ಅಭಿನವ್ನ ಫೋನ್ ನಿಂದ ರಾಜ್ ಕಡೆಗೆ ತಿರುಗಿತು. ಅಭಿನವ್ ಒಂದೇ ಹೊಡೆತದಲ್ಲಿ ಬಾಕ್ಸಿಂಗ್ ಚಾಂಪಿಯನ್ ರಾಜ್ನ ಬೀಳ್ಸದ್ನ. ಇಂಥ ಪಂಚನ ಒಬ್ಬ ಪ್ರೊಫೆಷನಲ್ ಆಟಗಾರ ಮಾತ್ರ ಕೊಡ್ಬೋದು. ಈ ಅಭಿನವ್ ಖಂಡಿತವಾಗ್ಲೂ ಏನೋ ಮುಚ್ಚಿಡ್ತಿದ್ದಾನೆ. ಅಭಿನವ್ ಹೊರಗೆ ಬಂದು ತನ್ನ ಫೋನ್ ಎತ್ತಿಕೊಂಡು ಇಟ್ಟುಕೊಂಡ. ಯೋಚನೆ ಮಾಡ್ಬೇಡ ರಾಜ್, ಇಲ್ಲಿ ಸೋತ್ರು ಪರವಾಗಿಲ್ಲ, ನೀನ್ ಟೆನ್ಷನ್ ತಗೋಬೇಡ. ನಾವು ಬಿಲ್ಲನ್ನ ಎಷ್ಟು ಜಾಸ್ತಿ ಮಾಡಿದೀವಿ ಅಂದ್ರೆ ಅವನು 7 ಜನ್ಮದಲ್ಲೋ ಪೇ ಮಾಡೋದಕ್ಕಾಗಲ್ಲ ಅದನ್ನ. ಸರಿ, ನಿಮ್ ಬಿಲ್ಲು 5,40,000. ಏನು? ಏನಿಲ್ಲ, ನಮ್ಮ ಅಭಿನವ್ ಸರ್ ಇದಾರಲ್ಲ, ಅವ್ರೆಲ್ಲರ ಬಿಲ್ಲು ಪೇ ಮಾಡ್ತಾರೆ. ಆದರೆ ವೇಟರ್ ಅಭಿನವ್ ನೋಡಿದಾಗ ಗೊಂದಲಗೊಂಡ. ಅವನ ಉಡುಪು ನೋಡಿದ ತಕ್ಷಣವೇ ಹೇಳಿದ, ಸರ್ ದಯವಿಟ್ಟು ರಿಸೆಪ್ಷನ್ಗೆ ಬನ್ನಿ. ಹುಷಾರಾಗಿರಿ, ಅವನು ಓಡೋ ಹೋಗದಂತೆ ನೋಡಿ. ಈಗ ಎಲ್ಲರ ದೃಷ್ಟಿಯು ವೇಟರ್ ಕಡೆ ಇತ್ತು. ಅಭಿನವ್ ಪಾವತಿಸದಿದ್ದರೆ ರಾಜ್ ಏನ್ ಮಾಡ್ತಾನೆ ಎಂಬ ಭಯದಿಂದ ಅನನ್ಯ ಮುಖದಲ್ಲಿ ಭಯ ತುಂಬಿತ್ತು. ವೇಟರ್ ಅಭಿನವ್ನ ಕಾರ್ಡ್ ತೆಗೆದುಕೊಂಡು ಸ್ವೈಪ್ ಮಾಡಿದಾಗ ಅವನ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ಏನಾಯ್ತು? ಅಭಿನವ್ನ ಕಾರ್ಡ್ನಲ್ಲಿ ಹಣ ಇಲ್ವಾ? ಅವನ್ ಕಾರ್ಡ್ನಲ್ಲಿ ಹಣ ಇಲ್ಲ ಅಂದ್ರೆ ಹೇಳಿ, ಅವನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಬೇಡಿ. ಅನನ್ಯಗೆ ಭಯ ಆಗ್ತಾ ಇತ್ತು. ಅವನು ಬಿಲ್ ಕೊಡ್ಲಿಲ್ಲ ಅಂದ್ರೆ ಅವನ ಮೇಲಿರೋ ಕೋಪ ಎಲ್ಲ ರಾಜ್ ಇವತ್ತು ತನ್ನ ಮೇಲೆ ತೀರ್ಸ್ಕೊಳ್ತಾನಂತ. ಏನಾಯ್ತು? ಅವ್ರ ಬಳಿ ಸ್ವಲ್ಪನೂ ಸಹ ಹಣ ಇಲ್ವಾ? ವೇಟರ್ ಏನೋ ಹೇಳೋಷ್ಟರಲ್ಲಿ ಅಚಾನಕ್ ಆಗಿ ಕೆಲವು Z+ ಭದ್ರತಾ ಗಾರ್ಡ್ಗಳು ಹೋಟೆಲ್ ಬಾಗಿಲ ಬಳಿ ಬಂದು ನಿಂತರು. ಎಲ್ಲರ ಗಮನ ಅವರ ಕಡೆ ಹೋಯ್ತು. ಯಾರೋ ದೊಡ್ಡ ಸೆಲೆಬ್ರಿಟಿ ಬಂದಿರಬೇಕು. ಓ ಮೈ ಗಾಡ್, ಇದು ಮಿಸ್ಟರ್ ಕೀರ್ತಿಧಾಮ, ಅಕ್ರಮ್ ಸರ್ನ ಬಾಸ್. ಏನ್ ಗೊತ್ತಾ, ಅವ್ರನ್ನ ಭೇಟಿ ಆಗೋದಕ್ಕೆ ವರ್ಷಗಳ ಕಾಲ ಕಾಯ್ಬೇಕು. ನನ್ ಕೆಲಸ ಮಾಡೋ ಕಂಪ್ನಿಯಲ್ಲೇ ಅವ್ರು ಹೂಡಿಕೆ ಮಾಡಿದ್ದಾರೆ. ಇವತ್ ನನಗೆ ದೇವರ ದರ್ಶನವಾಯ್ತು. ಮಿಸ್ಟರ್ ಕೀರ್ತಿ ಧರ್ಮ ಅಭಿನವ್ನನ್ನು ಗುರುತಿಸಿದರು. ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ? ಮಿಸ್ಟರ್ ಕೀರ್ತಿ ಧರ್ಮ ಅಭಿನವ್ ಕಡೆ ನೋಡಿದರು. ಎಲ್ಲರೂ ಅವರು ತಮ್ಮತ್ತ ನೋಡುತ್ತಿದ್ದಾರೆಂದು ಭಾವಿಸಿದರು. ರಾಜ್ ಮುಂದೆ ಬಂದ. ಅಭಿನವ್ ಮಿಸ್ಟರ್ ಕೀರ್ತಿ ಧರ್ಮ ಅವರನ್ನು ನಿರ್ಲಕ್ಷಿಸಿ ಬಾಗಿಲಿನ ಕಡೆ ನಡೆದ. ಆಗ ಮಿಸ್ಟರ್ ಕೀರ್ತಿ ಧರ್ಮ ಹೋಟೆಲ್ ಮ್ಯಾನೇಜರ್ಗೆ ಹೇಳಿದರು, ಮ್ಯಾನೇಜರ್, ಅವನ ಮತ್ತೆ ಎಲ್ಲರ ಬಿಲ್ ನನ್ನ ಅಕೌಂಟ್ಗೆ ವರ್ಗಾಯಿಸಿ. ಹೀಗೆ ಹೇಳಿ ಮಿಸ್ಟರ್ ಕೀರ್ತಿ ಧರ್ಮ ತಮ್ಮ ಕೊಠಡಿಗೆ ಹೋದರು. 1 ನಿಮಿಷದಲ್ಲಿ ಇಷ್ಟು ಘಟನೆಗಳು ನಡೆದವು. ಯಾರಿಗೂ ಏನು ಅರ್ಥವಾಗ್ಲಿಲ್ಲ. ಈ ಮಿಸ್ಟರ್ ಕೀರ್ತಿಧರ್ಮ ಏನಾದ್ರೂ ಕುಡ್ದಿದ್ದಾರಾ? ಬಹುಶಃ ಅವರು ಅಭಿನವ್ನ ಯಾರು ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ಏ ಅಭಿನವ್, ಮಿಸ್ಟರ್ ಕೀರ್ತಿಧರ್ಮ ಅವರು ಹಣ ಕೊಟ್ರಲ್ವಾ, ಅಂದ್ರೆ ಬೆಟ್ ನಾನ್ ಗೆದ್ದೆ, ನೀನೆಲ್ಲಿಗೆ ಹೋಗ್ತಿದೀಯಾ? ಹಾಗಾದ್ರೆ ಆ ಲಾಜಿಕ್ ಪ್ರಕಾರ ಅನನ್ಯ ನನ್ನವಳಾದ್ಲು. ಮತ್ತೆ ಇವತ್ತು ರಾತ್ರಿ ನೋಡು ರಾಜ್, ಫೋನ್ ಕೊಡು. ಫೋನ್ ಮೊಳಗುತ್ತಿದ್ದಾಗ ರಾಜ್ ಅಭಿನವ್ ಮೇಲೆ ಬಾಕ್ಸಿಂಗ್ಗೆ ಪ್ರತೀಕಾರ ತೀರಿಸಿಕೊಳ್ಳಲು ಹೇಳಿದ. ಯಾವ ದೊಡ್ಡ ಸೂಪರ್ ಸ್ಟಾರ್ ನಿನಗೆ ಫೋನ್ ಮಾಡ್ತಾ ಇದಾರೆ? ಮತ್ತೆ ಮತ್ತೆ ಬರ್ತಾ ಇದೆ. ರಿಸೀವ್ ಮಾಡ್ಲಾ? ನೋಡು, ನಿನ್ ಕೋಪ ಎಲ್ಲ ನನ್ ಮೇಲೆ ತೀರ್ಸ್ಕೊ, ನನ್ ಫೋನ್ ವಾಪಸ್ ಕೊಡು. ಬಾಸ್, ನಿಮ್ ಲೊಕೇಶನ್ ಸಿಕ್ಕಿದೆ. ನಾವು ನಿಮ್ಮನ್ನ ಕರ್ಕೊಂಡು ಹೋಗಲು ಬರ್ತಾ ಇದ್ದೀವಿ. ವಿಷಯ ಸೀರಿಯಸ್ ಆಗಿದೆ. ಇದ್ಯಾವುದೋ ಆಟೋ ಡ್ರೈವರ್ ಅಥವಾ ಕ್ಯಾಬ್ ಡ್ರೈವರ್ನ ಫೋನ್ ಇರಬೇಕು. ಇವ್ನ ಯಾರೋ ಬಾಸ್ ಅಂತ ಅನ್ಕೋತಾ ಇದ್ದೇನೆ. ಅನನ್ಯಾಗೂ ಇದೆಲ್ಲ ನೋಡಿ ನಗು ಬಂತು. ಆದ್ರೆ ಅಷ್ಟರಲ್ಲಿ ಎಲ್ಲರ ಬಾಯಿ ಮುಚ್ಚುವಂತೆ ಆಯ್ತು. ಅಯ್ಯೋ, ಅದು ಕೋಟ್ಯಾಂತರ ರೂಪಾಯಿ ಹೆಲಿಕಾಪ್ಟರ್. ಅಭಿನವ್ನ ಟ್ಯಾಕ್ಸಿ ಇಲ್ಲಿ.
ಇದಾದ ನಂತರ ಅಭಿನವ್ ಫೋನ್ ನಲ್ಲಿ ಏನೋ ಮಾತಾಡಿದ್ದ ಮತ್ತು ಹೆಲಿಕಾಪ್ಟರ್ ಅಲ್ಲಿಂದ ಹಾರಿ ಹೋಯಿತು. ತಕ್ಷಣವೇ ಒಂದು ಟ್ಯಾಕ್ಸಿ ಅಭಿನವ್ ಎದುರು ನಿಂತಿತ್ತು. ಅಯ್ಯೋ ಪರ್ವತ ನೋಡಿ ಇಲಿ ಸಿಕ್ಕಂತಾಯ್ತು. ಗೊತ್ತಿತ್ತು ನನಗೆ ಇವನು ಹೆಲಿಕಾಪ್ಟರ್ ಅಲ್ಲಿ ಟ್ರಾವೆಲ್ ಮಾಡ್ತಾನ. ನೋಡಿ ಅವ್ನ್ ಟ್ಯಾಕ್ಸಿ ಬಂತು. ಆದರೆ ಈ ದುಬೈನಿಂದ ಬರುವ ಕರೆಗಳು, ಆ ದುಬಾರಿ ಕಾರುಗಳು ಮತ್ತು ಹೆಲಿಕಾಪ್ಟರ್ ಇವು ಅಭಿನವ್ನ ನಿಜವಾದ ರಹಸ್ಯವನ್ನು ಬಹಿರಂಗಪಡಿಸಲಿವೆ. ಅದನ್ನ ಕೇಳಿ ನೀವು ಶಾಕ್ ಆಗ್ತೀರಾ. ಅಭಿನವ್ ತಕ್ಷಣವೇ ಟ್ಯಾಕ್ಸಿಗೆ ಕುಳಿತು ಹೊರಟ. ಅದೇ ಸಮಯದಲ್ಲಿ ರಾಜ್ ಮತ್ತು ಇತರರಿಗೆ ಅವನ ಮೇಲೆ ಅನುಮಾನ ಬಂತು. ಫ್ರೆಂಡ್ಸ್, ಯಾರಿಗಾದ್ರೂ ಗೊತ್ತಾ ಅವ್ನ್ ಹೆಂಡತಿನ ಇಲ್ಲೇ ಪಾರ್ಟಿ ಹಾಲ್ ಅಲ್ಲಿ ಬಿಟ್ಟು ಯಾರನ್ನ ಭೇಟಿ ಆಗಕ್ಕೆ ಎಲ್ಲಿಗೆ ಹೋದ ಅಂತ? The person you have called is currently busy on another call. How dare you? ಹೇಳ್ದೆ ನೀನ್ ಎಲ್ಲಿ ಹೋದೆ? ಅನನ್ಯ, ನೀನ್ ಯಾವಾಗ್ಲಾದ್ರೂ ಪ್ರಯತ್ನ ಪಟ್ಟ ನಿನ್ನ ಅಪ್ರಯೋಜಕ ಪತಿ ಯಾವಾಗ್ಲೂ ಯಾರ ಜೊತೆ ಮಾತಾಡ್ತಾನೆ ಅಂತ? ನಾವ್ ಯಾಕೆ ಅಭಿನವ್ನ ಸೀಕ್ರೆಟ್ ನ ಬಹಿರಂಗ ಪಡಿಸಬಾರದು? ಹೌದು, ಇವತ್ತು ಅವನನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋಣ. ಹೀಗೆಂದು ರಾಜ್ ಅನನ್ಯಾಳ ಕಾರು ತೆಗೆದುಕೊಂಡು ಎಲ್ಲರ ಜೊತೆಗೆ ಅಭಿನವ್ ಹೋದ ಟ್ಯಾಕ್ಸಿಯನ್ನು ಹಿಂಬಾಲಿಸಲು ಆರಂಭಿಸಿದ. ರಾಜ್, ಬೇಗ ಹೋಗು. ಅಭಿನವ್, ಇವತ್ತು ನಿನ್ನ ನಿಜವಾದ ಬಣ್ಣನ ಬಯಲು ಮಾಡ್ತೀನಿ. ನೀನ್ ಎಲ್ಲಿಗೆ ಹೋಗ್ತಿದ್ಯೋ, ಏನ್ ಮಾಡ್ತಿದ್ಯೋ ನೋಡೋಣ. ರಾಜ್ ಮತ್ತು ಉಳಿದ ಎಲ್ಲರಿಗೂ ಅನಿಸ್ತಾ ಇತ್ತು, ಇವತ್ತು ರಾಜ್ ಅವನ ನಿಜ ಬಣ್ಣ ಬಯಲು ಮಾಡಿ ಅವನಿಗೆ ಅವಮಾನ ಮಾಡುತ್ತಾನಂತ. ಆದರೆ ನಿಜವಾಗಲೂ ಅಭಿನವ್ ಯಾರು ಅನ್ನೋ ಸತ್ಯ ಇವರಿಗೆ ಗೊತ್ತಾದ್ರೆ ಇವರು ಅದನ್ನು ಜೀರ್ಣ ಮಾಡಿಕೊಳ್ಳಲು ಆಗಲ್ಲ. ನಿಜವಾಗ್ಲೂ ಅಭಿನವ್ ಯಾರು? ಯಾವಾಗಲೂ ಅವಮಾನ ಮಾಡಿಸಿಕೊಳ್ಳುತ್ತಿದ್ದ ಅಭಿನವ್ನ ರಹಸ್ಯ ಏನು? ಎಲ್ಲೂ ಹೋಗ್ಬೇಡಿ, ಎಲ್ಲ ಸೀಕ್ರೆಟ್ಸ್ ಬಹಿರಂಗವಾಗುತ್ತದೆ. ನಿಲ್ಸೋ. ಅಭಿನವ್ನ ಟ್ಯಾಕ್ಸಿಯನ್ನು ಅಚಾನಕ್ ಆಗಿ ಚೆಕ್ ಪೋಸ್ಟ್ ಬಳಿ ಪೊಲೀಸರು ನಿಲ್ಲಿಸಿದರು. ರಾಜ್ ತನ್ನ ಕಾರನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಅದನ್ನು ನೋಡಲು ಶುರು ಮಾಡಿದ. ಪೊಲೀಸ್ ಇನ್ಸ್ಪೆಕ್ಟರ್ ಅಭಿನವ್ನ ಕಾರಿನಿಂದ ಇಳಿಸಿ ತಪಾಸಣೆ ಆರಂಭಿಸಿದ. ಹುಡುಕಾಟದ ವೇಳೆ ಪೊಲೀಸ್ ಅಭಿನವ್ನ ಬಳಿ ಒಂದು ಗನ್ ಪತ್ತೆ ಹಚ್ಚಿದರು. ಗನ್ ನೋಡಿದ ಇನ್ಸ್ಪೆಕ್ಟರ್ ಹೇಳಿದರು, ಇದೇನಿದು? ಈಗ ನಿನ್ನ ಹತ್ರ ಎಲ್ಲಿಂದ ಬಂತು? ಇದರ ಲೈಸೆನ್ಸ್ ಎಲ್ಲಿದೆ? ಅಯ್ಯೋ, ಅಭಿನವ್ ಹತ್ರ ಗನ್ ಹೇಗಿರುತ್ತೆ? ಅಯ್ಯೋ ದೇವ್ರೆ, ಹಳೆ ಕಾರ್ಗೆ ಪೆಟ್ರೋಲ್ ತುಂಬಿಸೋದಕ್ಕೆ 500 ರೂಪಾಯಿ ಸಾಲ ತಗೊಳ್ಳೋನು ಗನ್ ಹೇಗ್ ತಗೋತಾನೆ? ಹಾಗಿದ್ರೆ ನನಗೆ ಅಭಿನವ್ ಬಗ್ಗೆ ಏನೂ ಗೊತ್ತಿಲ್ಲ. ಫ್ರೆಂಡ್ಸ್, ಈ ಅಭಿನವ್ ಕ್ರಿಮಿನಲ್ ಅಂತ ಕಾಣ್ತಾನೆ. ಈಗ ನೋಡಿ ಪೊಲೀಸರು ಸತ್ಯ ಹೊರತೆಗೆಯಕ್ಕೆ ಹೇಗೆ ಹೊಡಿತಾರೆ ಅಂತ. ನಾನು ಮಾತಾಡೋದು ಕೇವಲ ಕಮಿಷನರ್ ಮುಂದೆ ಮಾತ್ರ. ಹೌದಾ? ನೋಡಿ ಫ್ರೆಂಡ್ಸ್, ಇವನ್ಗೆ ಪೊಲೀಸ್ ಕಮಿಷನರ್ ಬೇಕಂತೆ. ಕೇಳಿಸ್ಕೊ, ಜಾಸ್ತಿ ಸ್ಮಾರ್ಟ್ ಆಗೋ ಪ್ರಯತ್ನ ಮಾಡ್ಬೇಡ. ಇಲ್ಲಾಂದ್ರೆ ತೆಗೆದು ಎರಡು ಬಿಟ್ಟ ಅಂದ್ರೆ ನಿನ್ ಎಲ್ಲಾ ಚೆಸ್ಟನು ಕಮ್ಮಿ ಆಗುತ್ತೆ. ಹೇಳು. ಮನೆಯಲ್ಲೇ ಕೆಲಸದವರಿಂದ ಬಯಸ್ಕೊಂಡವನು ಇಂದು ಪೊಲೀಸರ ಕೈ ಹಿಡಿದಿದ್ದಾನೆ. ನನ್ ಕೈ ಬಿಡೋ, ಇಲ್ದಿದ್ರೆ ಲಾಟಿಯಿಂದ ಹೆಂಗ್ ಹೊಡಿತೀನಿ ಅಂದ್ರೆ. ಬಿಡೋ ಬಿಡೋ ಬಿಡೋ. ಯಾರಾದ್ರೂ ಕಮಿಷನರ್ ಸರ್ ಫೋನ್ ಮಾಡಿ, ಇವನ್ ಹುಚ್ಚಂತರ ಆಡ್ತಿದ್ದಾನೆ. ಅದೇ ಸಮಯದಲ್ಲಿ ಎಲ್ಲರಿಗೂ ಸೈರನ್ ಶಬ್ದ ಕೇಳಿಸಿತು. ಇದೇನ್ ಡ್ರಾಮಾ ಸರ್? ಇವ್ರ ಮೇಲೆ ಕೈ ಯಾಕೆತ್ತದೆ? ಕಮಿಷನರ್ ಅನ್ನು ನೋಡಿದೊಡನೆ ಎಲ್ಲರೂ ಶಾಕ್ ಆದ್ರು. ಎಲ್ಲರಿಂದ ಅವಮಾನ ಮಾಡಿಸಿಕೊಳ್ಳುತ್ತಿದ್ದ ಅಭಿನವ್ ಮುಂದೆ ಕಮಿಷನರ್ ಹೀಗೆ ನಿಂತಿದ್ದಾರೆ. ಕಮಿಷನರ್ ಅಭಿನವ್ಗೆ ಪರಿಚಯ ಇದ್ದಾರಾ? ಆದ್ರೆ ಹೇಗೆ? ಇಲ್ಲಿ ಅನನ್ಯ ಮತ್ತು ಇತರರ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸಹ ಶಾಕ್ ಆಯ್ತು. ನಿನಗೆ ನಿನ್ ಕೆಲ್ಸದ ಮೇಲೆ ಪ್ರೀತಿ ಇದ್ಯಾ ಇಲ್ವೋ? ಯಾರು ಇವ್ನ ನಿಲ್ಸಿದ್ದು? ಆದ್ರೆ ಸರ್, ಇವನ ಹತ್ರ ಅಂದ್ರೆ ಇವ್ರ ಹತ್ರ ಗನ್ ಇತ್ತು ಸರ್. ಇದ್ರೇನು? ಅದು ಸೆಲ್ಫ್ ಡಿಫೆನ್ಸ್ಗೆ.
ಅವ್ರ ಹುಟ್ಟುಹಬ್ಬಕ್ಕೆ ಅದನ್ನ ನಾನೇ ಕೊಟ್ಟಿದ್ದು. ಅವನು ಹುಟ್ಟುಹಬ್ಬಕ್ಕ? ಆದ್ರೆ ಅಭಿನವ್ ಹುಟ್ಟುಹಬ್ಬದಂದು ನನ್ನಮ್ಮನ ಚಪ್ಪಲಿಯನ್ನ ಸರಿ ಮಾಡಿಸ್ಕೊಂಡ್ ಬರಲು ಹೋಗಿದ್ದ. ಇದ್ರ ಮಧ್ಯದಲ್ಲಿ ಕಮಿಷನರ್ ಅವನಿಗೆ ಗನ್ ಕೊಟ್ಟಿದಾರ. ನನ್ ಕನಸು ಕಾಣ್ತಾ ಇಲ್ಲ ಅಲ್ವಾ? ಅನನ್ಯ ಮತ್ತು ಇತರರು ಅಲ್ಲಿ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಕಮಿಷನರ್ ಅವನನ್ನು ಅಲ್ಲಿಂದ ಕಳುಹಿಸಿದರು. ಆಮೇಲೆ ರಾಜ್ ಮತ್ತು ಸ್ನೇಹಿತರು ಅವನನ್ನು ಹಿಂಬಾಲಿಸಲು ಆರಂಭಿಸಿದರು. ಅಷ್ಟರಲ್ಲೇ ಪೊಲೀಸ್ ಅವರನ್ನು ನಿಲ್ಲಿಸಿದರು. ಇಷ್ಟು ಬೇಗ ಎಲ್ಲಿ ಹೋಗ್ತಿದ್ದೀರಾ? ಈ ಹುಡುಗಿರು ಯಾರೋ? ಬನ್ನಿ, ಹೊರಗಡೆ ಬನ್ನಿ. ಸರ್, ನಾವು ಅಭಿನವ್ ಅವ್ರ ಜೊತೆ ಬಂದಿದ್ದೀವಿ. ಅವ್ರು ಎಲ್ಲಿಗೆ ಹೋಗ್ತಾ ಇದಾರೋ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸರಿ, ಓಕೆ, ನೀವು ಹೋಗಿ. ಅವರು ಅಭಿನವ್ನ ಟ್ಯಾಕ್ಸಿಯನ್ನು ಹಿಂಬಾಲಿಸುತ್ತಾ ಇದ್ದರು. ಟ್ಯಾಕ್ಸಿ ಯಾವುದೋ ಪಾಳು ಬಿದ್ದ ಬಿಲ್ಡಿಂಗ್ಸ್ ಗಳ ಗಲ್ಲಿಯಲ್ಲಿ ಹೋಗುತ್ತಿತ್ತು. ಅದೇ ಗಲ್ಲಿಗಳ ಒಳಗೆ ದೊಡ್ಡ ದೊಡ್ಡ 3 ಬ್ಲಾಕ್ ಕಾರ್ ಅಭಿನವ್ ಟ್ಯಾಕ್ಸಿ ಮುಂದೆ ಬಂದವು ಮತ್ತು ಅವನ ಟ್ಯಾಕ್ಸಿಯನ್ನು ಸುತ್ತುವರಿಯುತ್ತಿದ್ದವು ಮತ್ತು ಅವನ ಕಾರಿನ ಹಿಂದೆಯೇ ಹೋಗುತ್ತಿದ್ದವು. ಓ ಮೈ ಗಾಡ್, ಅಭಿನವ್ ಮತ್ತು ದುಬೈಗೆ ಏನ್ ಸಂಬಂಧ? ಅಭಿನವ್ ಮತ್ತು ದುಬೈಗೆ ಸಂಬಂಧ ಏನು? ಮತ್ತು ಅಭಿನವ್ಗೆ ದುಬೈಯಿಂದ ಯಾಕೆ ಅಷ್ಟು ಕಾಲ್ ಬಂದವು? ಬಡ ಡೆಲಿವರಿ ಬಾಯ್ ಅಭಿನವ್ ಹತ್ರ ಹಣ ಇಲ್ಲ ಅಂತ ಹಣ ಇರೋ ಹುಡುಗನ ಹಿಂದೆ ಹೋದ್ಲು ಅವನ ಗರ್ಲ್ ಫ್ರೆಂಡ್. ಮತ್ತೆ ಇನ್ನೇನು, ಹಾರ್ಟ್ ಬ್ರೇಕ್ ಆಗಿದ್ದ ಅಭಿನವ್ ಚೆನ್ನಾಗಿ ಕುಡಿದು ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆ ಹೋಗಿ ನಿಂತರು. ವೈಭವಿ, ನಾನು ಈ ಜಗತ್ ಬಿಟ್ಟು ಹೋಗ್ತಿದ್ದೀನಿ. ನನಗೆ ನೀನು ಮೋಸ ಮಾಡ್ದೆ ಅಲ್ವಾ? ನೀನು ಆ ದುಡ್ಡಿರೋನ್ ಜೊತೆ ಖುಷಿಯಾಗಿರು. ನಾನು ಹೋಗ್ತಿದ್ದೀನಿ. ಆ ಮಜ್ನು ಜೀವ ಕಳೆದುಕೊಳ್ಳಲು ಸಿದ್ಧನಾಗಿದ್ದ. ಆದರೆ ಅವನ ಹಣೆ ಬರಹ ಬೇರೆಯಾಗಿತ್ತು. ಅವನು ಬಿಲ್ಡಿಂಗ್ ಇಂದ ಏನೋ ಬಿದ್ದ. ಆದ್ರೆ ಬೆಡ್ ಮತ್ತೆ ಹುಡುಗಿ. ಅಯ್ಯೋ ದೇವ್ರೆ, ನಾನು ಇಲ್ಲಿಗೆ ಹೇಗೆ ಬಂದೆ? ಹೌದು, ಅಭಿನವ್ ಬಿಲ್ಡಿಂಗ್ ಮೇಲಿಂದ ಬಿದ್ದು ನಗರದ ಅತ್ಯಂತ ಶ್ರೀಮಂತ ಮತ್ತು ಬ್ಯೂಟಿಫುಲ್ ಹುಡುಗಿಯ ಬೆಡ್ ಮೇಲೆ ಹೇಗೆ ಬಿದ್ದ? ಅವಳು ಅಲ್ಲಿ ಆರಾಮವಾಗಿ ಮಲಗಿದ್ದಳು. ನಿದ್ದೆಯಿಂದ ಎದ್ದವಳು. ಯಾರು ನೀನ್? ಯಾರು? ಮತ್ತೆ ನನ್ ಬೆಡ್ ಅಲ್ಲಿ ಏನ್ ಮಾಡ್ತಿದ್ಯಾ? ನನ್ಗೇನು ಗೊತ್ತಿಲ್ಲ. ನಾನು ಹೇಗೆ ಇಲ್ಲಿಗೆ ಬಂದೆ ಅಂತ ನನ್ಗೇನು ಅರ್ಥ ಆಗ್ತಿಲ್ಲ. ನಾನು ಕನಸು ಕಾಣ್ತಿದ್ದೀನಿ ಅನ್ಸುತ್ತೆ. ಕನಸ್ನಿಂದ ಹೊರಬಾ ಮತ್ತು ಕನಸ್ನಿಂದ ಹೊರಬಂದ್ ಹೇಳು. ಯಾರ್ ನೀನು? ನಿನಗೆ ಗೊತ್ತಾ ನಾನು ಯಾರು ಅಂತ? ಓ ಮೈ ಗಾಡ್, ಇದೆಲ್ಲ ಏನು ಅನನ್ಯ?
ಈ ಬಿಕಾರಿ ನಿನ್ ಬೆಡ್ಡಲ್ಲಿ ಏನ್ ಮಾಡ್ತಿದ್ದಾನೆ? ಏನ್ ಮಾಡ್ತಾ ಇದ್ದೀರಾ ನೀವು? ಅದ್ವೈತ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅಷ್ಟಕ್ಕೂ ಪ್ರಶ್ನೆನ ನಾನ್ ಕೇಳ್ಬೇಕು ಅನನ್ಯ. ಬಟ್ಟೆ ಹಾಕೊಳ್ದೆ ಇವನು ನಿನ್ ರೂಮಲ್ಲಿ ಏನ್ ಮಾಡ್ತಾ ಇದ್ದಾನೆ? ನೋಡಿ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ. ನನಗೆ ಇಷ್ಟು ಮಾತ್ರ ನೆನಪಿದೆ, ನಾನು ಟೆರೆಸ್ ಮೇಲಿದ್ದೆ. ಶಟಪ್, ಪೊಲೀಸರು ಬಂದ್ರೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ನೀನಿಲ್ಲ ಸತ್ಯ ಹೊರಗೆ ತರಿಸ್ತೀನಿ. ಇಲ್ಲ ಇಲ್ಲ ಅನನ್ಯ, ಪೊಲೀಸರಿಗೆ ಏನೂ ಹೇಳ್ಬೇಡ. ನಮ್ ಕುಟುಂಬದ ಮರ್ಯಾದೆ ಕಳಿಯೋ ಕೆಲಸ ಮಾಡ್ಬೇಡ. ನಮ್ ಕುಟುಂಬದ ಎಲ್ಲಾ ನಿರ್ಧಾರಗಳನ್ನು ತಗೊಳ್ಳೋದು ಒಬ್ಬರೇ, ದ ಗ್ರೇಟ್ ಕಿಂಗ್ ಶ್ರೀಕಂಠದತ್ತ, ನಮ್ಮ ಗೌರವಾನ್ವಿತ ತಾತ. ಶ್ರೀಕಂಠದತ್ತ ಹೆಸರನ್ನ ಕೇಳುತ್ತಿದ್ದಂತೆಯೇ ಅನನ್ಯ ಭಯಪಟ್ಟಳು. ಅನನ್ಯ, ಶ್ರೀಕಂಠದತ್ತ ನಗರದ ಶ್ರೀಮಂತ ವ್ಯಕ್ತಿ ಮಾತ್ರ ಅಲ್ಲ, ಕಟ್ಟುಪಾಡು ಮತ್ತು ಹಳೆಯ ಮೌಲ್ಯಗಳನ್ನು ಪಾಲಿಸುತ್ತಿದ್ದವರು. ಅವರು ನೋಡೋದಕ್ಕೆ ಕೋಟ್ ಸೂಟ್ ಹಾಕೊಂಡು ತಿರುತ್ತಿದ್ರು, ಆದರೆ ಅವರ ಯೋಚನೆ 500 ವರ್ಷ ಹಳೆಯದಾಗಿತ್ತು. ಅನನ್ಯ ಕಂಗಾಲಾಗಿ ತಾತ ಬಂದ್ಮೇಲೆ ಏನಾಗುತ್ತೋ ಅಂತ ಯೋಚಿಸುತ್ತಿದ್ದಳು. ಅದೇ ಸಮಯಕ್ಕೆ ಅನನ್ಯ ಹೊರಗ್ ಬಾ. ಅನನ್ಯ ಆ ಜೋರು ಧ್ವನಿ ಕೇಳಿ ಬೆಚ್ಚಿ ಬಿದ್ದಳು. ತಾತ, ಆಕೆಗೂ ಈಗ ಅರ್ಥವಾಯಿತು, ತಾತನಿಗೆ ಎಲ್ಲ ಗೊತ್ತಾಗಿರಬಹುದು, ಆದರೆ ಹೇಗೆ? ಇನ್ನೆಷ್ಟೊತ್ತು ಈ ಬಡವನ್ ಜೊತೆ ಬೆಡ್ಡಲ್ಲೇ ಇರ್ತಿದ್ಯಾ? ಹೊರಬಾ, ತಾತ ಕಾಯ್ತಿದ್ದಾರೆ. ಏ, ಎಲ್ಲಿಗೆ ಹೋಗ್ತಿದ್ದೀರಾ ನೀವು ಬ್ರದರ್? ಕೇಳು, ದೊಡ್ಡವರು ಹೇಳ್ತಾರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಅಲ್ಲ. ನೋಡು, ನಿನ್ನ ಡ್ರಿಂಕಿಂಗ್ ಎಲ್ಲಿವರೆಗೆ ಕರ್ಕೊಂಬಂದಿದೆ ಅಂತ. ಮತ್ ನನ್ನ ತಂಗಿನ ತಾತನ ಕೋಪದಿಂದ ಕಾಪಾಡೋದು ಯಾರು? ಮತ್ತೆ ನೀನು ಡೆಲಿವರಿ ಬಾಯ್. ನೀನು ಕತೆ ಏನಾಗುತ್ತೆ ಅಂತ ನೋಡ್ತಾರೆ ಇವತ್ತು. ಇದನ್ನೆಲ್ಲ ಕೇಳಿ ಅಭಿನವ್ಗೆ ಅರ್ಥ ಆಯ್ತು, ಇದು ಅದ್ವೈತ್ ಕೆಲಸ ಅಂತ. ಅಭಿನವ್ ಟೆರೆಸ್ ನಿಂದ ಬಿದ್ದು ಪ್ರಜ್ಞೆ ಕಳೆದುಕೊಂಡಿರಬಹುದು. ಆಗ ಅದ್ವೈತ್ ಅವನನ್ನು ಇಲ್ಲಿಗೆ ಎಳೆದೊಯ್ದಿರಬೇಕು. ಆದರೆ ಈಗ ಅವನ ಮನಸ್ಸಿನಲ್ಲಿ ಬೇರೆ ಪ್ರಶ್ನೆಗಳು ಹುಟ್ಟಿದವು. ಒಬ್ಬ ಅಣ್ಣ ತನ್ನ ತಂಗಿಗೆ ಹೀಗ್ ಮಾಡೋಕ್ ಸಾಧ್ಯನಾ? ಈ ಅದ್ವೈತ್ ನಿಜವಾಗಿಯೂ ಅವಳ ಅಣ್ಣನೇನಾ? ಈ ಪ್ರಶ್ನೆಗಳು ಅಭಿನವನ ಮನಸ್ಸಿನಲ್ಲಿ ಕಾಡುತ್ತಿದ್ದವು. ಈ ನಡುವೆ ಶ್ರೀಕಂಠದತ್ತ ಒಳಬಂದು ಭಾರಿ ಗಲಾಟೆ ಶುರು ಮಾಡಿದರು. ನಿನ್ನ ಹೊಡೆದಾಕ್ಬಿಡ್ತೀನಿ. ನಿನಗೆ ಎಷ್ಟು ಧೈರ್ಯ ಇದ್ರೆ ಮದುವೆ ಮುಂಚೆ ಹುಡುಗನ ಜೊತೆ ಸಂಬಂಧ ಇಟ್ಕೊಂಡಿದ್ಯಾ? ನನಗೆ ನಿನ್ನಂತ ಮೊಮ್ಮಗಳಿದ್ದಾಳೆ ಅಂತ ಹೇಳೋಕೆ ನನಗೆ ನಾಚಿಕೆ ಆಗ್ತಾ ಇದೆ. ತಾತನನ್ನ ನಂಬಿ ನನಗೆ ಈ ಹುಡುಗ ಯಾರು ಅಂತ ಗೊತ್ತೇ ಇಲ್ಲ. ಸುಳ್ಳು ಹೇಳಬೇಡ, ನನಗೆ ಎಲ್ಲ ಗೊತ್ತಿದೆ. ನಿನಗೆ ಗೊತ್ತಾ, ಇದು ನಿನ್ನ ತಂದೆ ತಾಯಿ ತಪ್ಪು. ನಿನ್ಮೇಲೆ ಎಷ್ಟು ನಂಬಿಕೆ ಇಟ್ಟು ಓದಿಸಿ ಬೆಳೆಸಿ ನಿನಗೆ ಬಿಸ್ನೆಸ್ ಮಾಡಕ್ಕೆ ಅವಕಾಶ ಕೊಟ್ಟರು ನೀನ್ ಯಾವ್ದೋ ಹುಡುಗನ ರೂಮ್ ಕರ್ಕೊಂಡ್ ಬಂದಿದ್ಯಾ? ಶ್ರೀಕಂಠದತ್ತ ಅಭಿನವನ ಕೈಯಲ್ಲಿ ಏನೋ ನೋಡಿ ಬೆಚ್ಚಿ ಬಿದ್ರು. ನಿಮ್ಗೆ ನಾಚಿಕೆ ಆಗ್ಬೇಕು. ತಾತ ಆಗಿ ಮೊಮ್ಮಗಳ ಮೇಲೆ ಕೈ ಎತ್ತುತ್ತೀರಾ, ಅವಳ ಮೇಲೆ ಇಷ್ಟು ಕೆಟ್ಟ ಆರೋಪ ಮಾಡ್ತೀರಾ. ಇದು ನಿಮ್ ಬುದ್ಧಿನಾ? ಒಂದೇ ಕ್ಷಣಕ್ಕೆ ಸಂಪೂರ್ಣ ಕೋಣೆ ನಿಶಬ್ದವಾಯಿತು. ಯಾರು ಶ್ರೀಕಂಠದತ್ತ ಅವರ ಎದುರು ಈ ರೀತಿ ಮಾತನಾಡುವ ಧೈರ್ಯ ಮಾಡಿರಲಿಲ್ಲ. ಮತ್ತೆ ಇಲ್ಲಿ ಒಬ್ಬ ಸಾಧಾರಣ ಡೆಲಿವರಿ ಬಾಯ್ ನಗರದ ಶ್ರೀಮಂತ ವ್ಯಕ್ತಿ ಮುಂದೆ ಹೀಗೆ ಮಾತನಾಡುತ್ತಿದ್ದ. ಎಷ್ಟೋ ಧೈರ್ಯ ನಿನಗೆ? ನಮ್ಮ ತಾತನ ಹತ್ರ ಮಾತು ಕೊಡ್ತೀಯ, ಇಲ್ಲೇ ಸುಟ್ಟು ಸಾಯಿಸ್ಬಿಡ್ತೀನಿ ನಾನು. ಅದ್ವೈತ್, ಅವನ್ನ ಬಿಡು. ಅದ್ವೈತ್ಗೆ ಅರ್ಥವಾಗ್ಲಿಲ್ಲ ಅವನ ತಾತ ಏಕೆ ಈ ರೀತಿ ಹೇಳ್ತಾ ಇದ್ದಾರಂತ. ಆದರೆ ಅವನಿಗೆ ಅವನ ತಾತನ ಮಾತನ್ನ ಕೇಳುವುದರ ಬದಲು ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ. ಶ್ರೀಕಂಠದತ್ತ ಅಭಿನವನನ್ನ ಮೇಲಿಂದ ಕೆಳಗೆ ನೋಡಿ ಅನನ್ಯಗೆ ಹೇಳಿದರು, ಅನನ್ಯ, ಈ ಹುಡುಗ ಯಾರೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನೀನು ಇವನನ್ನೇ ಮದುವೆ ಆಗ್ಬೇಕು. ಇಲ್ಲ ತಾತ, ನಾನ್ ಹೇಗೆ ಅವನನ್ನ ಮದ್ವೆ ಆಗ್ಲಿ? ನನ್ಗೆ ಅವನ ಹೆಸರು ಕೂಡ ಗೊತ್ತಿಲ್ಲ. ಹೇ ಹುಡುಗಿ, ಜಾಸ್ತಿ ಮಾತಾಡಬೇಡ. ಶ್ರೀಕಂಠದತ್ತನ ನಿಯಮ ನಿನಗೆ ಗೊತ್ತಿದೆ. ಯಾವುದೇ ಗಲಾಟೆ ಇಲ್ಲದೆ ಮದುವೆ ಆಗ್ಬೇಕು, ಅದು ಇವತ್ತೇ. ಇಲ್ಲ ತಾತ, ನಾನು ಇವನನ್ನ ಮದ್ವೆ ಆಗೋದಿಲ್ಲ. ನಾನ್ ಮದ್ವೆ ಆಗೋದಿಲ್ಲ. ಸರಿ ಆಗಿದ್ರೆ ಅದ್ವೈತ್, ಇವಳನ್ನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋಗು. ಅವಳನ್ನು ಅಲ್ಲೇ ಕೊಂದಾಕ್ಬಿಡು.
ಇದನ್ನ ಕೇಳಿ ಅನನ್ಯ ಅಂದುಕೊಂಡಳು, ಶ್ರೀಕಂಠ ದತ್ತ ಏನ್ ಹೇಳ್ತಿದ್ದಾರೋ ಅದನ್ನು ಮಾಡಿದ್ರೂ ಅನುಮಾನ ಇಲ್ಲ. ಏಕೆಂದ್ರೆ ಇದಕ್ಕೂ ಮುಂಚೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಶ್ರೀಕಂಠ ದತ್ತ ಅವರ ನಿಯಮಕ್ಕೆ ವಿರೋಧವಾಗಿ ಹೋದರೆ ಅವರ ವಿಧಿ ಇದೇ ಆಗಿತ್ತು. ಅನನ್ಯ ಈಗ ತನ್ನ ತಾತನ ಎದುರು ಹೆಲ್ಪ್ಲೆಸ್ ಆಗಿದ್ದಳು. ಅಭಿನವ್ಗೆ ಗೊತ್ತಾಯ್ತು ಅನನ್ಯ ಜೊತೆ ಮದುವೆ ಆಗದಿದ್ರೆ ಅವನು ಒಂದು ನಿರ್ದೋಷಿ ಹುಡುಗಿಯ ಸಾವಿಗೆ ಕಾರಣವಾಗುತ್ತಾನೆಂತ. ಮತ್ತೆ ಇನ್ನೇನು 1 ಗಂಟೆಯೊಳಗೆ ಅವರ ಮದುವೆ ಆಯ್ತು. ಮದುವೆಯಾದ ಮೊದಲ ರಾತ್ರಿ ಅನನ್ಯಾಳಿಗೆ ಒಂದು ಪ್ರಶ್ನೆ ಇತ್ತು. ನಿನ್ ಹೆಸರೇನು? ಅಭಿನವ್. ಆದ್ರೆ ನನ್ನ ತಂದೆ ನನ್ನ ಪ್ರೀತಿಯಿಂದ ಏನಾದ್ರೂ ಕರೀಲಿ, ನನಗ್ ಬೇಕಿಲ್ಲ. ಹಾ, ಮತ್ತೆ ಈ ಮದುವೆ ಅಲ್ಲ, ಒಂದು ಅರೇಂಜ್ಮೆಂಟ್ ಅಷ್ಟೇ. ಸಮಾಜಕ್ಕೆ ಮಾತ್ರ ನಾವು ಗಂಡ ಹೆಂಡತಿ, ಆದ್ರೆ ಈ ರೂಮಲ್ಲಿ ನಮ್ಮ ಸಂಬಂಧ ಕೇವಲ ಸ್ಟ್ರೇಂಜರ್ಸ್. ಅಭಿನವ್ಗೆ ಸಹ ಗೊತ್ತಿತ್ತು ಅನನ್ಯಾಳಂತ ಹುಡುಗಿ ಡೆಲಿವರಿ ಬಾಯ್ನೊಂದಿಗೆ ಮದುವೆ ಆಗುತ್ತಾಳ ಅಂತ. ಆದರೆ ಅವನಿಗೆ ಗೊತ್ತಿರಲಿಲ್ಲ ದೇವರು ಅವರನ್ನು ಒಂದು ಮಾಡಿಸಿದ್ದಾರೆ ಅಂದರೆ ಯಾವುದೇ ಕಾರಣ ಇರುತ್ತೆ ಅಂತ. ಇವತ್ತು ನನ್ನ ಸ್ನೇಹಿತ ಅಕ್ರಮ್ನ ಹುಟ್ಟಿದಬ್ಬದ ಪಾರ್ಟಿ ಇದೆ. ಮತ್ತೆ ಅನನ್ಯ, ನೀನು ನಿನ್ನ ಗಂಡನನ್ನ ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಅನನ್ಯ ಪಾರ್ಟಿಗೆ ಹೋಗಲು ಇಚ್ಛಿಸಲಿಲ್ಲ, ಆದರೆ ತಾತನ ಆದೇಶವನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಅಭಿನವ್ ಅನನ್ಯ ಜೊತೆಗೆ ಹೋಗಲು ಸಿದ್ಧರಾಗಬೇಕಾಯ್ತು. ಆದರೆ ಅಲ್ಲಿ ಅವನು ಯಾರನ್ನು ಭೇಟಿಯಾದ್ನೋ ಅವರನ್ನು ನೋಡಿ ಶಾಕ್ ಆದ. ವೈಭವಿ, ನೀನು ಇಲ್ಲಿ? ಹೌದು, ಅಭಿನವ್ನ ಎದುರಿನಲ್ಲಿ ನಿಂತಿದ್ದಳು ಅವನ ಹಳೆಯ ಗೆಳತಿ ವೈಭವಿ. ಯಾರೊಂದಿಗೆ ಅಭಿನವ್ಗೆ ಲವ್ ನಲ್ಲಿ ಮೋಸವಾಗಿತ್ತು, ಯಾರಿಗಾಗಿ ಅವನು ಟೆರೆಸ್ ಮೇಲೆ ಏರಿದನೋ ಅವಳು ಅಲ್ಲೇ ಇದ್ದಳು. ಹೇಳ್ಬೇಕಂದ್ರೆ ವೈಭವಿ ಸಹ ಅಭಿನವ್ ತರ ಬಡವಳೆ. ಆದ್ರೆ ಕೆಲವೇ ದಿನಗಳ ಮೊದಲೇ ಯಾರೋ ಶ್ರೀಮಂತ ಅವಳ ಪ್ರೀತಿ ಬಲೆಯಲ್ಲಿ ಬಿದ್ದಿದ್ದ. ಅವರು ಮಾತಾಡ್ತಾ ಇದ್ದಿದ್ದನ್ನು ನೋಡಿದ ವೈಭವಿ ಹೊಸ ಬಾಯ್ ಫ್ರೆಂಡ್ ದೇವ್ ಹೇಳಿದ, ವೈಭವಿ ಬೇಬಿ, ಈ ಲೂಸರ್ ಯಾರು? ಓ, ಇವನು ಆ ಡೆಲಿವರಿ ಬಾಯ್ ಅಲ್ವಾ? ನಿನ್ನ ಪ್ರೀತಿಗಾಗಿ ಟೆರಸ್ ಇಂದ ಹಾರಿದವನು? ಹಾ ಬೇಬಿ, ಇವನು ಅದೇ ದೇವದಾಸ್ನ ಮಗ. ಅಕ್ಕ ಯಾವುದೋ ಡೆಲಿವರಿ ಮಾಡಲು ಇಲ್ಲಿಗೆ ಬಂದಿರ್ತಾನೆ ಅಲ್ವಾ? ಅಲ್ಲಿಗೆ ಅದ್ವೈತ್ ಸಹ ಬಂದಿದ್ದ. ಈ ಪಾರ್ಟಿಯಲ್ಲಿ ಈಗಾಗಲೇ ಇದ್ದ. ಮತ್ತೆ ಏನಾಯ್ತು ಬಾವ ಅವರೇ, ಪಿಜ್ಜಾ ತಗೊಂಡ್ ಬಂದ್ರ ನೀವು? ಐ ಮೀನ್ ಡೆಲಿವರಿಗೆ ತಗೊಂಡ್ಬಂದ್ರ? ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾರು ಬಡ ಕುಟುಂಬದವರು ಅಂತ. ಅಷ್ಟು ಬಡವ್ರಾ ನಿನ್ ಡೆಲಿವರಿ ಬಾಯ್ ಆಗ್ಬೇಕಾಯ್ತು? ಚೀ 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 ಚೀ. ಅದ್ವೈತ್, ನೀನು ನನ್ನ ಭಾವ ಅಂತ ಯಾಕೆ ಕರಿತಿದ್ಯಾ? ಆಮೇಲೆ ಹಾಗೆ ಹೇಳ್ಬೇಡ. ಹಾ, ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ನನ್ನ ತಂಗಿ ಇವನನ್ನೇ ಮದುವೆ ಆಗಿರೋದು. ಇವರೇ ನನ್ನ ತಂಗಿಯ ಪತಿ ಪರಮೇಶ್ವರ, ನನ್ನ ತಂಗಿಯ ಗಂಡ, ಪ್ರೀತಿಯ ಗಂಡ. ಪಾರ್ಟಿಯಲ್ಲಿ ಇದ್ದ ಎಲ್ಲರಿಗೂ ಇದನ್ನು ಕೇಳಿ ಶಾಕ್ ಆಯ್ತು. ಅದರಲ್ಲಿ ಅತಿ ಹೆಚ್ಚು ಶಾಕ್ ಆಗಿದ್ದಂದ್ರೆ ಅನನ್ಯಾಳ ಬೆಸ್ಟ್ ಫ್ರೆಂಡ್ ಚಿರಾಗ್. ಹೇ ಅನನ್ಯ, ನೀನು ಮಾಡಬಾರ್ದಾಗಿತ್ತು. ನನ್ನಂತ ರಿಚ್ ಮತ್ತೆ ಹ್ಯಾಂಡ್ಸಮ್ ಹುಡುಗನ್ನ ಬಿಟ್ಟು ಅವನನ್ನ ಮದುವೆ ಆಗಿದ್ಯಾ? ಅಲ್ಲ, ನಿನಗೆ ಅಂಥದ್ದು ಏನಾಗಿತ್ತು ಈ ಬಡವನ್ನ ಮದುವೆ ಆಗಿದ್ಯಾ? ಅಯ್ಯೋ, ನಾನು ಹೇಳ್ತೀನಿ ನನ್ನ ಪ್ರೀತಿ ತಂಗಿ ಅನನ್ಯ ಯಾಕೆ ನನ್ನ ಮದುವೆ ಆದ್ರು ಅಂತ. ತುಂಬಾ ಡ್ರಾಮಾ ಮಾಡಿಕೊಂಡು ಅದ್ವೈತ್ ಎಲ್ಲರಿಗೂ ನಡೆದ ಘಟನೆ ಹೇಳಲು ಆರಂಭಿಸಿದ. ಹೇಗೆ ಅನನ್ಯ ಬೆಡ್ ಅಲ್ಲಿ ಅಭಿನವ್ ಇದ್ದ ಅಂತ, ತಾತ ಏನು ತೀರ್ಪು ಕೊಟ್ರು, ಹೇಗೆ ಅವರ ಮದುವೆ ಆಯ್ತು. ಅದ್ವೈತ್ ಇದನ್ನು ಹೇಳ್ತಾ ಇದ್ದ. ಮತ್ತೆ ಎಲ್ಲರೂ ನಗಲು ಪ್ರಾರಂಭ ಮಾಡಿದರು. ಅನನ್ಯ ಕಣ್ಣಲ್ಲಿ ನೀರು ಬಂತು. ಅವಳು ಅಳುತ್ತಾ ಅಲ್ಲಿಂದ ಹೊರಟು ಹೋದಳು. ಅನನ್ಯ ಹಿಂದೆ ಅಭಿನವ್ ಸಹ ಹೋಗುತ್ತಿದ್ದ. ಆದರೆ ಅದ್ವೈತ್ ಅವನ ಕೈಯನ್ನು ಹಿಡಿದು ನಿಲ್ಲಿಸಿದ. ಅಯ್ಯೋ ಬಾವಾ, ನೀವೆಲ್ಲ ಹೋಗ್ತಿದ್ದೀರಾ? ನಿಮ್ಮ ಉಪಸ್ಥಿತಿ ನಮ್ಮ ಈ ಪಾರ್ಟಿಗೆ ಗೌರವ. ನಿಮ್ಗೆ ಸನ್ಮಾನ ಮಾಡಬೇಕು. ಬನ್ನಿ ಬನ್ನಿ ಬಾವಾ, ಈ ಸಿಂಹಾಸನ ರೆಡಿ ಆಗಿದೆ. ಇಷ್ಟು ಹೇಳಿ ಅದ್ವೈತ್ ಅಭಿನವ್ನ ಅತ್ಯಂತ ಸುಂದರವಾದ ಆದರೆ ಸಡಿಲವಾಗಿಯೂ ಕಾಣುತ್ತಿರುವ ಕೋರಿಕೆಯನ್ನು ತೋರಿಸುತ್ತಾನೆ. ಆದರೆ ಭಯ ಮೂಡಿಸುವ ಸಿಂಹಾಸನದ ಮೇಲೆ ಕೂರಲು ಹೇಳಿದ. ಏ ಅದ್ವೈತ್, ಹುಚ್ಚಿಡ್ದಿದ್ಯಾ? ಅವನು ಈ ಕುರ್ಚಿ ಮೇಲೆ ಹೇಗೆ ಕೂರ್ತಾನೆ? ಇದು ಯಾರ ಕುರ್ಚಿ ಅಂತ ನಿನ್ಗೆ ಗೊತ್ತು? ಸುಮ್ನಿರು ದೇವ್, ನೀನು ನನ್ನ ಪ್ರೀತಿಯ ಭಾವ ಅಲ್ವಾ, ನನಗೆ ಗೊತ್ತು ಹೇಗ್ ಸನ್ಮಾನ ಮಾಡ್ಬೇಕು ಅಂತ. ಏನಾದ್ರೂ ಆಗ್ಲಿ, ಅವನು ಯಾರೇ ಆಗಿರ್ಲಿ, ಅವನು ಅದ್ವೈತ್ ಅವ್ರ ಭಾವ, ಅವನ್ಗೆ ಗೌರವ ಕೊಡ್ಲೇಬೇಕು. ಖಂಡಿತವಾಗ್ಲೂ ಗೌರವ ಕೊಡ್ಲೇಬೇಕು, ಯಾಕಿಲ್ಲ? ಚಿರಾಗ್ನ ಮಾತುಗಳನ್ನ ಕೇಳಿ ದೇವ್ ಸಹ ಅರ್ಥ ಮಾಡಿಕೊಂಡ. ಅದ್ವೈತ್ ಅಭಿನವ್ಗೆ ಒಂದು ಗದ್ದಿ ಕಾಣಿಸಲಿದ್ದಾನೆ ಅಂತ. ಈಗ ಈ ಡೆಲಿವರಿ ಬಾಯ್ಗೆ ತನ್ನ ನಿಜವಾದ ಸ್ಟೇಟಸ್ ಏನು ಅಂತ ಗೊತ್ತಾಗುತ್ತೆ. ಬನ್ನಿ, ನಿಮ್ಮನ್ನ ನಿಮ್ಮ ಹಾಟ್ ಸೀಟ್ ಮೇಲೆ ಕೂರ್ಸ. ನಿಮ್ಗೆ ಅಂತಾನೆ ಹೇಳಿ ಮಾಡಿಸಿರೋದು ಇದು.
ಕೂತ್ಕೊಳ್ಳಿ 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 ಆರಾಮ. ಅಭಿನವ್ ಕುರ್ಚಿ ಮೇಲೆ ಕುಳಿತ ಕೂಡಲೇ ಒಂದು ಜೋರಾದ ಶಬ್ದ ಬಂತು. ಹಾಲ್ ಪೂರ್ತಿ ಆ ಸೌಂಡ್ ಕೇಳಿಸ್ತಾ ಇತ್ತು. ಏನಾಗ್ತಿದೆ ಇಲ್ಲಿ? ಏನ್ ಮಾಡ್ದೆ ನೀನು? ನೀನು ಮಾಫಿಯಾ ಕಿಂಗ್ ನ ಚೇರ್ ಮೇಲೆ ಕೂತಿದ್ಯಾ? ನಿನ್ ಕತೆ ಮುಗೀತು. ಆ ವಿಶೇಷ ಕುರ್ಚಿ ಅಕ್ರಮ್ಗೆ ಸೇರಿತ್ತು. ಮಾಫಿಯಾ ಕಿಂಗ್ ಗ್ಯಾಂಗ್ ನ ನಾಯಕ. ಈ ಅಕ್ರಮ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಯಾರಿಗೂ ಅನುಮತಿ ಇರಲಿಲ್ಲ. ಯಾರವನು? ಮಾಫಿಯಾ ಕಿಂಗ್ ನ ಕುರ್ಚಿ ಮೇಲೆ ಕೂರೋ ಧೈರ್ಯ ಮಾಡಿದವನು? ಸೂಟ್ ಧರಿಸಿದ್ದ, ಬೂಟ್ ಹಾಕಿದ್ದ, ಕೈಯಲ್ಲಿ ಇಂಪಾರ್ಟೆಂಟ್ ಸಿಗಾರ್ ಹಿಡಿದ ಅಕ್ರಮ್ ಅಲ್ಲಿಗೆ ಬಂದಿದ್ದ. ಅಲಾರಂ ಸೌಂಡ್ ಕೇಳಿ ಅಲ್ಲಿ ಏನಾಗಿದೆ ಅಂತ ಅವನಿಗೆ ಗೊತ್ತಾಗಿತ್ತು. ಹಾಗಾದ್ರೆ ನೀನಾವುದು? ಈಗ ನಿನ್ನ ಅಕ್ರಮ್ ಕೈಯಿಂದ ಯಾರು ಕಾಪಾಡ್ತಾರೆ? ಸರ್, ನನ್ನ ಕ್ಷಮಿಸಿ, ನನಗೆ ಈ ಕುರ್ಚಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಭಿನವ್ ಅಕ್ರಮ್ ಎದುರು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದ. ಅದೇ ಸಮಯದಲ್ಲಿ ಅಕ್ರಮ್ ಕಣ್ಣು ಅಭಿನವ್ ಹಾಕಿದ್ದ ಉಂಗುರದ ಮೇಲೆ ಬಿತ್ತು. ಆ ಉಂಗುರದಲ್ಲಿ ಹುಲಿ ಇತ್ತು. ಆ ಉಂಗುರ ನೋಡುತ್ತಿದ್ದಂತೆ ಅಕ್ರಮ್ ಮುಖದಲ್ಲಿದ್ದ ಕೋಪ ಹೋಗಿ ಭಯ ಶುರುವಾಯ್ತು. ಆ ಉಂಗುರ ನೋಡಿ ಅವರಿಗೆ ಏನೋ ನೆನಪಾಯ್ತು. ಟೈಗರ್, ಟೈಗರ್, ನನ್ನನ್ನು ಕ್ಷಮಿಸು. ನಿನ್ನನ್ನ ಗುರ್ತು ಹಿಡಿದೆ ತಪ್ಪು ಮಾಡಿದೆ ಮಗನೇ. ನಿಜವಾಗಿಯೂ ಅಯ್ಯೋ ಅಕ್ರಮ್ ಅಂಕಲ್, ಈ ಲೂಸರ್ ಮುಂದೆ ಕೈ ಜೋಡಿಸ್ತಿದ್ರ. ಈ ಲೂಸರ್ ಏಯ್, ಯಾರಿಗ್ ಲೂಸರ್ ಅಂತ ಇದ್ಯಾ? ಈ ಕುರ್ಚಿನ ಇವ್ರದೆ, ಇಡೀ ಸಾಮ್ರಾಜ್ಯನ ಇವ್ರದೆ. ಇವರು ನಮ್ಮ ಮಾಫಿಯಾ ಕಿಂಗ್ ಗ್ಯಾಂಗ್ ನ ನಿಜವಾದ ಲೀಡರ್, ನಮ್ಮ ಟೈಗರ್. ಇವನ ನಿಜವಾದ ಟೈಗರ್. ಓ ಮೈ ಗಾಡ್. ಅಕ್ರಮ್ ಅಂತ ಭಯಾನಕ ಡಾನ್ ಅಭಿನವ್ ಮುಂದೆ ಕೈ ಜೋಡಿಸಿದ್ಯಾಕೆ? ಯಾಕೆ ಅಕ್ರಮ್ ಅಭಿನವ್ನನ್ನ ಟೈಗರ್ ಎಂದು ಕರೀತಿದ್ದ? ಅಕ್ರಮ್ಗೆ ಅಭಿನವ್ ಹೇಗೆ ಪರಿಚಯ? ಅಭಿನವ್ ಅಲಿಯಾಸ್ ಟೈಗರ್ ನ ಕಥೆಯಲ್ಲಿ ಏನಾಗಲಿದೆ? ಉಳಿದ ಕಥೆಯನ್ನು ತಿಳಿದುಕೊಳ್ಳಲು ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.